ಯಾವಾಗ ದೇವರಿಗೆ ಕೋಪ ಬರ್ತದೆ? ಮಂದಿರವನ್ನು ಪರಿಶುದ್ಧವಾಗಿಡದೆ ವ್ಯಾಪಾರ ವ್ಯವಹಾರಗಳನ್ನ ಮಾಡಿದಾಗ ದೇವರ ಕೋಪವನ್ನು ಯೇಸುವಿನಲ್ಲಿ ನೋಡಿದ್ದೇವೆ ಅಲ್ವೇ? ಯೇಸು ಕ್ರಿಸ್ತನ್ ಬಂದು ಮೇಜುಗಳನ್ನ ಉರುಳಿಸಿ ಪಾರಿವಾಳಗಳನ್ನ ಹಾರಿಸಿ ಆ ಹಣದ ಚೀಲಗಳನ್ನು ಎಸೆದ್ಬಿಟ್ಟು ಅಂದ್ರ ಅವನ್ ಕೋಪಕೊಂಡ. ಅಂದ್ರೆ ಮಂದಿರವು ಪರಿಶುದ್ಧವಾಗಿರ್ಬೇಕು. ಅಂದ್ರೆ ಮಂದಿರ ಎಂದರೆ ಕೇವಲ ಮಾನವರು ಕಟ್ಟಿದ ಅಕ್ಷರಾರ್ಥದ ಮಂದಿರವೇನಾ? ನಮ್ಮ ಹೃದಯ, ನಮ್ಮ ದೇಹ, ನಮ್ಮ ಶರೀರವೂ ಕೂಡ ಪರಿಶುದ್ಧವಾಗಿರ್ಬೇಕೆಂದು ಅವನು ಆಶಿಸ್ತಾನೆ. ಇನ್ನೊಂದು ಸಮಯದಲ್ಲಿ ದೇವರಿಗೆ ಕೋಪ ಬರ್ತದೆ. ಪವಿತ್ರಾತ್ಮನನ್ನು ನಾವು ದುಃಖಪಡಿಸಬಾರದು. ಪವಿತ್ರಾತ್ಮನನ್ನು ದುಃಖಪಡಿಸುವುದು ಎಂದರೆ ಏನು? ಪಾಪ ಮಾಡಬಾರ್ದು, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಕೂಡ ಮಾತನಾಡಬಾರದು ಎಂದು ಹೇಳಲಾಗಿದೆ. ಅಂದರೆ ಇದರ ಅರ್ಥ ಆಜ್ಞೆಯನ್ನು ಉಲ್ಲಂಘಿಸಿದಾಗಲೂ ದೇವರ ಕೋಪ ಅವಿಧೇಯರ ಮೇಲೆ ಬರುತ್ತದೆ. ನಮ್ ದೇವ್ರು ಪ್ರೇಮ ಸ್ವರೂಪಿ. ನಾವು ಎಷ್ಟು ಪಾಪ ಮಾಡಿದ್ರೂ ದೇವ್ರು ಕ್ಷಮಿಸ್ತಾನೆ, ಕೃಪೆ ಸಿಗ್ತದೆ ಎಂದು ನಾವು ಭಾವಿಸ್ತೇವೆ. ಆದ್ರೆ ಅದು ಮೋಸವಾಗಿದೆ. ಅದಕ್ಕಾಗಿಯೇ ವಾಕ್ಯದಲ್ಲಿ ಮೋಸ ಹೋಗಬೇಡಿ. ದೇವರನ್ನು ಹಾಸ್ಯ ಮಾಡಲಾಗದು. ಮಾನವನು ಏನ್ ಬಿತ್ತಿದಾನೋ ಅದನ್ನೇ ಕೊಯ್ಯುತ್ತಾನೆ ಎಂದು ಹೇಳಲಾಗಿದೆ. ಆದ್ರಿಂದ ಅವುಗಳನ್ನೆಲ್ಲ ನಾವು ತಿಳಿಯಬೇಕು. ದೇವರ ಹೃದಯದಲ್ಲಿ ಪವಿತ್ರತೆ ಇದೆ, ಪರಿಶುದ್ಧತೆ ಇದೆ. ದೇವ್ರು ಯಾವಾಗ್ಲೂ ಪಾಪವನ್ನು ಸಹಿಸೋದಿಲ್ಲ, ಸುಳ್ಳನ್ನು ಸಹಿಸೋದಿಲ್ಲ, ದೇವ್ರು ಅಪವಿತ್ರತೆಯನ್ನು ಸಹಿಸೋದಿಲ್ಲ.